ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇವತ್ತು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಿಮ್ಮನ್ನು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ನಮ್ಮ ರಾಯಚೂರಲ್ಲಿ ಟ್ರೆಕ್ಕಿಂಗ್ ಮಾಡೋವಂಥ ಸ್ಥಳ ಯಾವುದೈತೆ ಅಂದ್ಕೊಂಡ್ರೆ ತುಂಬ ಚೆನ್ನಾಗಿರ್ತಕ್ಕಂಥ ಸ್ಥಳ ಇದೆ. ನೀವು ನೋಡಿದಾಗ ಕಳೆದೇ ಹೋಗ್ತಾರೆ. ತುಂಬ ಇಷ್ಟ ಆಗುತ್ತೆ ಈ ವ್ಲಾಗ್ ನಿಮಗೆಲ್ಲರಿಗೂ. ಕೊನೆವರೆಗೂ ನೋಡಿ. ಈ ವ್ಲಾಗ್ ಎಷ್ಟು ಚೆಂದ, ಎಷ್ಟು ಅಚ್ಚುಕಟ್ಟಾಗಿರ್ತದಂದರೆ ಅಷ್ಟು ಚೆಂದ ಇರುತ್ತೆ. ದ ರಿಯಲ್ ಆಫ್ ರೋಡಿಂಗ್ ಸ್ಟಾರ್ಟ್. ನೀವೆಂದು ನೋಡಿರೋದು ಆಫ್ ರೋಡಿಂಗ್, ಅದು ನಾವು ಪ್ಲಾಟಿನ ಗಾಡಿಯಲ್ಲೇ ಆಫ್ ರೋಡಿಂಗ್ ಮಾಡ್ತಾಯಿದ್ದೀವಿ ಇವತ್ತು. ಇಂಥ ಆಫ್ ರೋಡಿಂಗ್ ಕೆಪಬಿಲಿಟಿ 100cc ಬೈಕಿಗೆ ಬಿಟ್ಟರೆ ಯಾವ ಬೈಕಲ್ಲೂ ಇಲ್ಲ. ಆತ್ಮೀಯ ಸ್ನೇಹಿತರೆ, ಇವರೇನಪ್ಪ ಇವತ್ತು ಊಟಿ, ಕೊಡೈಕೆನಾಲ್, ಮುನ್ನಾರ್ ಬಂದಿರ್ಬೋದು ಅಂತ ನಿಮ್ಗೆ ಅನಿಸ್ತಿರ್ಬೋದು. ನೀವು ಮಾಡಿರುವ ಊಹೆ ತಪ್ಪಾಗಿದೆ. ಯಾಕೆಂದರೆ ಕವಿತಾಳ ಪಟ್ಟಣದಿಂದ 3 ಕಿಲೋಮೀಟರ್ ಉತ್ತರಕ್ಕೆ ಇರುವ ಹುಸೇನ್ಪುರ್ ಗ್ರಾಮದ ಹಿರಿಯ ಗುಡ್ಡಕ್ಕೆ ನಾವು ಇವತ್ತು ಬಂದಿದ್ದೀವಿ. ತುಂಬ ಮಸ್ತಾಗಿರ್ತಕ್ಕಂಥ ಜಾಗ, ಏನಂತೀರ, ತುಂಬ ಚೆನ್ನಾಗಿರ್ತಕ್ಕಂಥ ಆಫ್ ರೋಡಿಂಗ್. ನಮ್ಮ ಗ್ಯಾಂಗ್ ಆಲ್ರೆಡಿ ಬಂದು ಲ್ಯಾಂಡ್ ಆಗ್ಯದ. ಕರ್ನಾಟಕ ಜನತೆಗೆ ತಿಳಿಸೋದೇನೆಂದರೆ, ರಾಯಚೂರು ಅಂದರೆ ಎಲ್ಲ ಕರ್ನಾಟಕದಲ್ಲಿ ತಿಳ್ಕೊಂಡಿರೋದು ಬರೀ ಬಿಸಿಲಿನ ನಾಡು ಅಂತ ತಿಳ್ಕೊಂಡಿದ್ದಾರೆ. ಈಗೇನಿದೆ, ಮಳೆಗಾಲದಲ್ಲಿ ನಮ್ಮ ರಾಯಚೂರಿನಲ್ಲಿನೂ ಭಾಳ ಹಸಿರಿಂದ ಕೂಡಿ ಆದಂಥ ಪ್ಲೇಸ್ಗಳು ಭಾಳ ಇದ್ದಾವೆ. ನಮ್ಮ ಮಲೆನಾಡು ಫೀಲ್ ಕೊಡುವಂಥ ಯಾವುದಾದ್ರೂ ಪ್ಲೇಸ್ ಇದ್ದರೆ ಇದೆ ಅನಿಸುತ್ತೆ ನನಗನ್ಸಿದ ಮಟ್ಟಿಗೆ. ಅಷ್ಟು ಚೆನ್ನಾಗಿದಾವೆ ರಾಯಚೂರಲ್ಲಿ. ಈ ಥರದ ಪ್ಲೇಸ್ಗಳು ಜಗ್ಗ್ಯಾವ, ತುಂಬ ನೈಸ್, ತುಂಬ ಸೂಪರ್. ಈ ಥರದ ಪ್ಲೇಸ್ಗಳು ನಾನೇ ಕರ್ಕೊಂಡು ಹೋಗ್ತೀನಿ ಗುರು. ಟ್ರೆಕ್ಕಿಂಗ್ ಎಲ್ಲ ನಂದೇ ಖರ್ಚಲ್ಲಿ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಯಾರ್ಯಾರು ಬರುವ ಆಸೆ ಇದೆ ಎಲ್ಲರೂ ಬನ್ನಿ, ಹೋಗೋಣ, ನೋಡ್ಕೊಂಬರೋಣ. ಓಹೋ, ಮರೆತು ಬಿಟ್ಟೆ, ಇಲ್ಲಿಗೆ ಬರೋದು ವಿಶೇಷವಾದ ಒಂದು ಕಾರಣ ಇದೆ. ಅದು ಏನಂತಂದರೆ ಅದೇ ಒಂದು ಸ್ಥಳಕ್ಕೆ ಹೋಗಿ ನಾನು ಹೇಳ್ತೀನಿ. ಇಲ್ಲಿಂದ ವ್ಯೂ ಪಾಯಿಂಟ್ ಇದೆ ಗುರು, ತುಂಬ ಚೆನ್ನಾಗಿದೆ. ಕುರಿಕಾಯದಂಥರ ಮಜಾ ಇರುತ್ತೆ ಗುರು. ಕುರಿಕಾಯರು ಪುಣ್ಯ ಮಾಡ್ತಾರೆ, ಈ ಥರದ ಪ್ರಕೃತಿ ಮಡಿಲಿನಲ್ಲಿ ತಮ್ಮ ಜೀವನ ಸಾಗಿಸ್ತಾರೆ. ವಾವ್ ವಾವ್, ಸೂಪರ್ ಪ್ಲೇಸ್. ಮಣ್ಣಿನ ಮಕ್ಕಳು, ನಿಜ ಮಣ್ಣಿನ ಮಕ್ಕಳು ಅಂದರೆ ಇವರೇ ಅನ್ಸುತ್ತೆ. ತುಂಬ ಚೆನ್ನಾಗಿದೆ. ಅಬ್ಬೋ, ಎಂಥ ಪ್ಲೇಸ್ ಗುರು ಇದು. ಆನೆಕೊಳ್ಳುವಾರಿ ಅಂತಾರೆ. ಆನೆಕೊಳ್ಳ ನಾಲ್ ಇದು, ಅದು ಗೊಬ್ಬರದನ್ನ ಮಲ್ಡಿ, ಇದು ತಳರ ಮಲ್ಡಿ, ಅದು ಗೊಬ್ಬರದನ್ನ ನಾಲ್ ಹೆಸರಿಟ್ಟು ನಾವು ಹಿರಿಯವರು ಮೊದಲಿಂದ ಇಲ್ಲಿಂದ ಹಿಡ್ಕೊಂಡು ಪಾಮಿನ ಕೊಲ್ಲರವರೆಗೆ ಇದು ಏಕ ಗುಡ್ಡ. ಎಲ್ಲರಿಗೂ ಬೆಳಗಿನ ಶುಭಾಶಯಗಳು. ನಮ್ಮ ರಾಯಚೂರಿನಲ್ಲಿ ಕೂಡ ಮಲೆನಾಡಿನಕ್ಕಿಂತ ಮೀರಿಸುವಂಥ ಒಂದು ಪ್ರಕೃತಿಯ ಸೌಂದರ್ಯವಿದೆ. ಎಲ್ಲರೂ ವೀಕ್ಷಿಸಿ ಬನ್ನಿ. ಗೆಟ್ ರೆಡಿ, ಒನ್ ಡೇ ಟ್ರಿಪ್ ನಮ್ಮ ಗ್ಯಾಂಗ್ ಜೊತೆಗೆ. ಇಂಥ ಪ್ಲೇಸಲ್ಲಿ ಗಾಡಿ ತೊಗೊಂಡು ಅಡ್ಡಾಡಬೇಕು ಗುರು. ಜೀವನದಾಗ ಏನೈತೆ, ಮಸ್ತ್ ಮಜಾ ಮಾಡ್ಬೇಕಷ್ಟೆ. ಹೆಂಗಿದೆ ಅಂದರೆ ಭಾಳ ಖುಷಿ ಆಗುತ್ತೆ ಅಡ್ಡಾಡೋಕೆ. ಇಲ್ಲಿ ಅಷ್ಟು ಚಂದ ಅದ. ತುಂಬ ಸಾದಾ ಸೀದಾ ಸಸ್ತಾ ಖರ್ಚಲ್ಲಿ ಆರಾಮ್ಸೆ ಟ್ರೆಕ್ಕಿಂಗ್ ಮಾಡಿ ಮುಗಿಸ್ಬಿಡೋದು. ಇದಂತೂ ತುಂಬ ತುಂಬ ಹಾರಿಬಲ್ ಆಗಿರ್ತಕ್ಕಂಥ ಏರು ದಿಬ್ಬಿ ಇದ್ರೆ ಶಿವ. ಫೈನಲಿ ತುದಿ ಎನ್ನ ತಲುಪಿ ನೀರಿನ ಸವಕಳಿಗೆ ಸವಿದು ಹೋದಂಥ ಕಲ್ಲು. ವಾವ್ ವಾವ್. ಮೊದಲು ಪೂರ್ವಜರು ಈ ಬೆಟ್ಟದ ಮೇಲೆ ಇದ್ರಂತ ಈ ಊರಿನ ಜನರು ಹೇಳುತ್ತಿದ್ದಾರೆ. ಆ ಪೂರ್ವಜರು ಈ ಗುಡ್ಡದಲ್ಲಿ ವಾಸವಿದ್ದರು. ಏನು ಅನಾನುಕೂಲಗಳು ಇದ್ವೇನೋ ಇಲ್ಲಿ ಗೊತ್ತಿಲ್ಲ, ಮುಂಚೆ ಏನಾಯಿತು ಏನೋ ಗೊತ್ತಿಲ್ಲ. ಈ ಗುಡ್ಡವನ್ನು ಬಿಟ್ಟು ತೊರೆದು ಈಗ ಗುಡ್ಡದ ಕೆಳಗಡೆ ವಾಸವಾಗಿದ್ದಾರೆ. ಇದೇ ಹುಸೇನ್ಪುರ್. ಇಲ್ಲೆಲ್ಲ ಸಮತಟ್ಟಾದ ಸ್ಥಳ ಐತಲ್ಲ, ಇಲ್ಲಿದೇನು ವಿಶೇಷ? ಇಲ್ಲಿ ಹಿರಿಯವರು ಮೊದಲು ಮನೆಗಳು ಇದ್ದು ಅಂತ ಹೇಳ್ತಿದ್ರು. ನಾವು ಇನ್ನೂ ಹುಟ್ಟಿಲ್ಲ. ನಾವು
ನಮ್ಮ ತಾತನವ್ರ ಬಾಯಲ್ಲಿ ಬರ್ತಿತ್ತು. ಅಲ್ಲಿ ರಾಮಲಿಂಗನ ಗುಡಿತಲ್ಲೇ ಮನೆ ಇದ್ದು. ಇಲ್ಲಿ ಒಂದು ವಿಶೇಷವಾದ ದೇವ್ರ ಗುಡಿ ರಾಮಲಿಂಗನೂ ಐತಿ ಇಲ್ಲಿ. ಇಲ್ಲಿ ಇದೇ ಪಕ್ಕನೆ ಇವೆಲ್ಲ ಕಿಲಿಗೇಡಿಗೆ ಬಂದು ಗುಡ್ಡಪಡ ಎಲ್ಲ ಗುಡಿ ಕೆಡ್ವಿ. ಈಗ ನಾವು ಅಮಾಸಿ ಕಾರ್ಯ ಇದು ಶ್ರಾವಣಕ್ಕ ಉಗಾದಿ ಪಾಡ್ಯಕ್ಕ ಬಂದು ಕಾಯಿ ಕೊಟ್ಟು ಮಾಡಿಲ್ಲ. ಅಲ್ಲ ಇಲ್ಲಿ ಯಾಕ ಜನಗಳು ಇಲ್ಲಿಂದ ಯಾಕೆ ಹೋದ್ರಂತ ಏನ್ ನನಗೆ ಮಾಹಿತಿ ಇಲ್ಲ. ಮನೆಯೊಳಗೆ ಒಂಬತ್ತು ಅಷ್ಟೇ ಗೊತ್ತು ನನಗೆ. ಅವ್ರು ಎದಕ್ ಹೋದ್ರು ಎದಕ್ಕಿಲ್ಲ ಅಂತ ನನಗೆ ಅಷ್ಟು ಮಾಹಿತಿ ಗೊತ್ತಲ್ಲ. ಮಾಹಿತಿ ಇಲ್ಲ. ಇಲ್ಲಿ ಒಂದು ಡೋಣಿ ಐತಿ ಇಲ್ಲಿ. ಅದಕ್ಕೆ ಏನಂದ್ರು ಒಂದು ರಾಮಲಿಂಗ ಡೋಣಿ ಅಂತಿರ್ಲಿ. ಇವಾಗ ಬ್ಯಾಸಿ ಕಟಿ ಬ್ಯಾಸಿಗೆ ನೀರ್ ಇರ್ತಾವ ಇಲ್ಲಿ. ಅಲ್ಲಿಂದ ಕರ್ಕೊಂಬಂದಿಲ್ಲ ಇದ ಇದೆ ನೋಡ್ರಿ. ಇದನ್ನೇ ಡೋಣಿನ ಕಟಿ ಬ್ಯಾಸಿಯಾಗ ಮಾರ್ಚ್ ತಿಂಗಳಲ್ಲಿ ನೀರ್ ಇರ್ತಿದ್ವು ನಾವು ನೋಡೋದಲ್ಲಿ. ಈಗಲ್ಲ, ಈಗಂತ ನೀರ್ ಇದಾವ. ಮಳೆಗಾಲದಾಗಂತ ನೀರ್ ತಿಳ್ಕೊಬೇಡ್ರಿ. ಈಗ ನಿಮ್ಗೆ ತೋರಿಸ್ತೀನಿ ನೀರ್ ಮುಟ್ಟಿ ನೋಡ್ರಿ. ಇದರಲ್ಲಿ ನಾವು ಜಳಕ ಮಾಡ್ತಿದ್ವಿ. ನೀರು ಇವು ನೀರನ್ನೇ ಕುಡಿತಿದ್ವಿ ಎಲ್ಲ. ಈಗ ಎಲ್ಲ ಇದು ಮಾಡಿ ಈಗಾರನು ಕುಡಿತೀವಿ ನಾವು. ಈಗ ಗಂಗಮ್ಗೆ ನಾವು ಇದು ಮಾಡಿಲ್ಲ. ಈಗಾರನೇ ನಾವು ನೀರನ್ನ ಕುಡಿತೀವಿ. ಈಗ ಇದಕ್ಕೆ ನೀವು ರಾಮಲಿಂಗ ಡೋಣಿ ಅಂತ ಡೋಣಿ ಅಂತ ಕರಿತೀವಿ ಇಲ್ಲಿ. ಅಂದ್ರೆ ನಿನ್ನ ಅನಿಸಿಕೆ ಪ್ರಕಾರ ಮೊದಲಿಲ್ಲ ಎಲ್ಲ ಮನೆಗಳಿತ್ತು, ನಾವು ನೋಡಿಲ್ಲ. ಜನಗಳೆಲ್ಲರೂ ಈ ಡೋಣಿ ನೀರು ಉಪಯೋಗಿಸ್ತಿದ್ರು. ನಿಮ್ಮ ಪೂರ್ವಜರಕ್ಕೆ ನಮ್ಮ ತಾತ ನಮ್ಮ ಅಪ್ಪನವ್ರು ಹೇಳ್ತಿದ್ರು. ಮತ್ತು ನಮ್ಮ ತಂಡ ಇವತ್ತು ಬೆಟ್ಟದ ತುದಿಯಲ್ಲಿದ್ದೀವಿ. ಇಂಥ ಎತ್ತರದ ಬೆಟ್ಟದ ತುದಿಯಲ್ಲಿ ಇದ್ರೂ ಕೂಡ ಇವತ್ತಿಗೂ ಕೂಡ ಈ ನೀರಿದೆ ಅಂತಂತಂದ್ರೆ, ಈ ಅಥವಾ ವರ್ತಿಯಲ್ಲಿ ನೀರಿದೆ ಅಂದ್ರೆ ಇದು ಪ್ರಕೃತಿಯ ವಿಸ್ಮಯ ಅಂತಂದ್ರೆ ತಪ್ಪಾಗಲಾರದು. ಮಾತಾಡೋ ನನ್ನ ಸ್ನೇಹಿತ ಏನನ್ನೋ ಗಹನವಾಗಿ ವೀಕ್ಷಿಸುತ್ತಿದ್ದಾನೆ. ಈ ಸ್ಥಳದಾಗ ಏನೈತೋ ಗೊತ್ತಿಲ್ಲ, ಬಟ್ ನೋಡಕ್ ಮಾತ್ರ ಸಖತ್ತಾಗಿದೆ. ಅಂತ ಸೂಪರ್ ಡೂಪರ್ ಸ್ಥಳ ಅಲ್ಲ ಬಿ? ಚೆನ್ನಾಗಿದೆ, ಅದಕ್ಕೆ ನೋಡ್ತಾ ಹೋಗ್ತೀವಿ. ಧರ್ಮಸ್ಥಳಕ್ಕೆ ಹೋಗ್ತೀವಿ, ಅಲ್ಲಿ ಕಾಡು ನೋಡ್ತೀವಿ. ಅಲ್ಲಿಗೆ ಹೋಗಿ ನೋಡೋಕೆ ಜನ ಜಾಸ್ತಿ ಹೋಗ್ತಾರ. ಇಲ್ಲಿ ನಮ್ಮ ಹಿರೇಗುಡ್ಡದಲ್ಲೇ ಕಾಡು ನೋಡಲ್ಲಿ ಒಬ್ಬರು ಬರೋಲ್ರಿ. ಇಲ್ಲಿ ಇರೋದು ನಮ್ದು ಒಂದು ರಾಮಲಿಂಗ ದೇವಸ್ಥಾನ ಅಂತ ಒಂದು ಐತಿ ಇಲ್ಲಿ ಹಿರಿಯರು ಮಾಡಿದ್ದು. ಈ ಕಾಡನ್ನು ನೋಡ್ರಿ, ಎಷ್ಟು ಸುಂದರವಾದ ಕಾಡನ್ನು ಐತಿ. ಹಣ್ಣು ನೋಡ್ರಿ, ಇದೇ ಥರ ಇರ್ತಿದ್ವಿ ನಾವು. ಇದೇ ಥರ ಇರೋದು ಈ ಟಪ್ಪ ಗಿಡದಲ್ಲಿ ಇದರಲ್ಲಿ ಅರ್ದು ನಾವು ಕವಳೆಕಾಯಿನ ಆತವ. ಇಲ್ಲಿ ಕವಳೆ ಗಿಡ ಹಣ್ಣನ ಆತದು. ಹೋಗಿ ನಮ್ಮ ಅಜ್ಜಿಯವರಿಗೆ ನಮ್ಮ ಇದರಿಗೆ ಕೊಡ್ತಿದ್ವಿ ನಾವು. ಆದರೆ ಸ್ನೇಹಿತರೆ, ಈಗಿನ ಕಾಲದ ಮಕ್ಕಳಿಗೆ ಇದು ಕವಳೆ ಹಣ್ಣು ಅನ್ನೋದೇ ಗೊತ್ತಿಲ್ಲ ನೋಡಿ. ಪ್ರಾಕೃತಿಕವಾಗಿ ಇದಕ್ಕೆ ಯಾರು ಕೂಡ ಗೊಬ್ಬರ ಹಾಕಿಲ್ಲ, ನೀರು ಹಾಕಿಲ್ಲ, ತನ್ನ ಪಾಡಿಗೆ ತಾನು ಬೆಳೀತಿದೆ. ಇದರಿಂದ ಮೊದಲಿನ ಜನರು ಖಾರ ಪಲ್ಯ ಆಮೇಲೆ ಇಲ್ಲಿ ಊಟಕ್ಕೆ ಬಂದಂತ ಇದನ್ನೇ ಅರಿದುಕೊಂಡು ಕೂಡ ಊಟ ಮಾಡಿದ್ದಾರೆ. ಅಂತೀವಿ ನಾವು ಅಂಬ್ರೆ ಗಿಡ ಅಂತೀವಿ. ವಿಶೇಷ ಹೇಳ್ತೀನಿ ನೋಡ್ರಿ, ನಾವು ಚಿಕ್ಕವರಾಗ ಇಲ್ಲಿ ಕುರಿ ತೆಬ್ಬಿದ್ವಿ. ಇದ್ರ ಕ್ವಾಲಿಟಿ ತಗೊಂಡು ಚಾವದ ಕುಚ್ಚಿ ಚಾವ್ ಕುಡ್ತಿದ್ವಿ. ಟೀ ಈಗೇನ್ ಟೀ ಪಿಂಡ್ ಮಾಡ್ತೀರಿ ನೀವು? ಮಸಾಲಾ ಟೀ ಅಂತೀರಿ. ನಾವು ಇದನ್ನೇ ನಮ್ಮ ಅಪ್ಪ ಹೇಳ್ತಿದ್ದ, ಏನ್ ಬೇಡಪ್ಪ ಅವು ಇದು ಯಾವ್ದು ಟೀ ಪಿಡಿ ಎಂಬುದೇ ಗೊತ್ತಿಲ್ಲ ನಮ್ಮ ತಿಳಿದ ಮಟ್ಟಿಗೆ. ಅಂದ್ರ ಇದನ್ನ ಅಂಬ್ರೆ ತ್ವಾಟಿ ಕಿತ್ಕೊಂಬರಿ ಅನ್ನೋದು. ಇದ್ರ ಮೇಲೆ ಅಂಬ್ರೆ ಹೂವು ಆತದ್ದು. ಅಂಬ್ರೆ ಹೂವು ತಂದು ಚಾದಾಗ ಹಾಕಿ ಟೀ ಮಾಡ್ತಿದ್ವಿ. ಇದು ಅಂಬ್ರೆ ಗಿಡ ಅಂತೀವ್ರಿ. ಇಂತಹ ಎತ್ತರದ ಪ್ರದೇಶದಲ್ಲಿಯೂ ಸಹ ನಮ್ಮ ಜನ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂದರೆ ಎಷ್ಟು ಕಷ್ಟಪಟ್ಟಿರಬೇಡ. ಆಗಿನ ಕಾಲದಲ್ಲಿ ಯಾವುದೇ ರೀತಿಯ ಟೆಕ್ನಾಲಜಿ ಇಲ್ಲ ಅಂದರೂ ಸಹ ಇಲ್ಲೊಂದು ದೇವಸ್ಥಾನ ಕಟ್ಟಿದ್ರು. ಆದರೆ ಈಗ ಪುಂಡ ಪೋಖರಿ ಹಾಗೂ ನಿಧಿಗಳ್ಳರ ಹಾವಳಿಗೆ ಆ ದೇವಸ್ಥಾನ ಹಾಳಾಗಿ ಹೋಗ್ಯದ. ಹಾಳಾಗಿ ಹೋಗಿರ್ತಕ್ಕಂಥ ಆ ದೇವಸ್ಥಾನ ಹೇಗಿದೆ, ಯಾವ ಥರ ಇದೆ ಅಂತ ಇವತ್ತು ನಾವು ನೋಡೋಣ ಬನ್ನಿ. ಕೊನೆಗೂ ನಾವೆಲ್ಲರೂ ಕಾತುರದಿಂದ ಕಾಯ್ತಿರುವ ಈ ಒಂದು ಬೆಟ್ಟಕ್ಕೆ ಬಂದು ತಲುಪಿದ್ದೀವಿ. ಈ ಒಂದು ಹುಸೇನ್ಪುರ ಗ್ರಾಮದ ಜನರು ಈ ಒಂದು ಬೆಟ್ಟಕ್ಕೆ ಹಿರಿಯ ಗುಡ್ಡ ಅಂತ ಕರೀತಾ ಇದ್ದಾರೆ. ಆದರೆ ನನ್ನ ಅನಿಸಿಕೆಯ ಪ್ರಕಾರ ಹಿರಿಯ ಗುಡ್ಡದ ಬದಲು ಇಲ್ಲಿ ಒಂದು ರಾಮಲಿಂಗ ದೇವರ ಒಂದು ದೇವಸ್ಥಾನ ಇದೆ. ಆದ್ದರಿಂದ ಈ ಬೆಟ್ಟವನ್ನು ನಾವು ರಾಮಲಿಂಗೇಶ್ವರ ಬೆಟ್ಟ ಅಂತ ಇವತ್ತಿನಿಂದ ಕರೆಯೋಣ. ನಾವಿಲ್ಲಿ ನೋಡುವುದಾದರೆ ಈ ಒಂದು ದೇವಾಲಯದ ಒಳಗಡೆ ಮತ್ತು ಹೊರಾಂಗಣದಲ್ಲಿ ಯಾವುದೇ ಕೆತ್ತನೆಗಳನ್ನು ನಾವು ಇಲ್ಲಿ ಕಾಣುತ್ತಿಲ್ಲ. ಇದರ ಒಂದು ವಿಶೇಷ ಏನಂತಂತಂದರೆ, ಈ ಒಂದು ಪ್ರಕೃತಿಯ ಮೆಡಿಲಲ್ಲಿ ಇರುವುದೇ ಈ ಒಂದು ಗುಡಿಯ ಒಂದು ವಿಶೇಷ ಅಂತ ನಾವು ಇವತ್ತು ಹೇಳ್ತಿದ್ದೀವಿ. ನಮ್ಮೆಲ್ಲರಿಗೂ ಕಾಡುತ್ತಿರುವ ಒಂದು ಪ್ರಶ್ನೆ ಏನಂತಂದರೆ, ನಿಧಿಗಳ್ಳರ ಹಾವಳಿ. ಯಾವುದೇ ಒಂದು ಪುರಾತನ ದೇವಾಲಯಗಳು ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಇದ್ದರೆ ಅಂತಹ ದೇವಾಲಯಗಳು ಭಗ್ನವಾಗಿರುತ್ತವೆ. ಏಕೆಂತಂದರೆ ನಿಧಿಗಳ್ಳರ ಹಾವಳಿ ಇದು ಹಿರಿಯಗುಡ್ಡದಲ್ಲಿ ಜನಗಳೇ ವಾಸಿಸದೇ ಇರುವುದರಿಂದ ಇವಾಗ
ಈ ಒಂದು ನಿಧಿಗಳ್ಳರ ಹಾವಳಿಯಿಂದ ಈ ಒಂದು ಗುಡಿಯೂ ಕೂಡ ನಾಶವಾಗಿದೆ. ಅದೇ ರೀತಿ ಈ ಒಂದು ಶಿವಲಿಂಗವೂ ಕೂಡ ಭಗ್ನವಾಗಿರುವುದನ್ನು ನಾವಿಲ್ಲಿ ನೋಡಬಹುದು. ರಾಮಾಯಣದಲ್ಲಿ ಬರ್ತಕ್ಕಂತಹ ರಾವಣನು ಕೂಡ ಶಿವನ ಭಕ್ತ, ಅತ್ಯಂತ ಶೂರ, ಶ್ರೇಷ್ಠ ಬ್ರಾಹ್ಮಣ, ಸಸ್ಯ ಶಾಸ್ತ್ರಜ್ಞ ಆಗಿದ್ದ. ಆದರೂ ಕೂಡ ಅವನು ಮಾಡಿದ ತಪ್ಪಿನಿಂದಾಗಿ ಒಬ್ಬ ಮಾನವನಿಂದ ಹತ್ಯನಾಗ್ತಾನೆ. ಅವನು ಮಾಡಿದ ಕರ್ಮದಿಂದಾಗಿ ಅವನಿವತ್ತು ಸಾಯ್ತಾನೆ. ಕರ್ಮ ಯಾರನ್ನೂ ಬಿಡುವುದಿಲ್ಲ, ಕರ್ಮವನ್ನು ಅನುಭವಿಸಲೇಬೇಕು. ಈ ಒಂದು ದೇವಸ್ಥಾನ ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಂಡು ಈಗ ಕೇವಲ ಈಗ ಈ ದೇವಸ್ಥಾನ ಪಳಿ ಇಳಿಕೆಯಾಗಿ ಕಾಣುತ್ತಿದೆ. ಇಲ್ಲಿಯ ಸ್ಥಳೀಯರು ಹೇಳೋ ಪ್ರಕಾರ ಇದು ಬಹಳ ಹಳೆಯ ದೇವಸ್ಥಾನ ಆಗಿರೋದರಿಂದ ಸಮಯ ಬಹಳ ಹಿಂದಿನ ಕಾಲದಲ್ಲಿ ಇರ್ತಕ್ಕಂಥ ಈ ದೇವಾಲಯ ಕಾಲದ ನಂತರದಲ್ಲಿ ಇದು ಒಂದು ಗುಡಿಯು ಬಿದ್ದು ಹೋಗಿರೋದನ್ನು ಕೂಡ ನಾವಿಲ್ಲಿ ಕಾಣಬಹುದು. ಹಾಗೂ ಈ ಒಂದು ಗುಡಿಯು ಕೂಡ ನಶಿಸಿ ಹೋಗಿದೆ. ಗದ್ದ ಗದ್ದ ಗಜ್ಜಲಲ್ಲ ಲಾಟಪಾಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ ಮಮ ಜಟಾಕಟಾಹ ಸಂಭ್ರಮಮ್ಮ ಮನ್ನಿಲಿಂಪ ನಿರ್ಜರಿ ವಿಲೋಲ ವೀಚಿವಲ್ಲರಿ ವಿರಾಜಮಾನ ಮಾರ್ಧನಿ. ದಯವಿಟ್ಟು ಈ ವಿಡಿಯೋವನ್ನು ನೋಡಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.